ಗುರು ಅಂದ್ರೆ ಯಾರಿಗಂತಾರೆ? ಈಗ ಇದು ಗುರುತ್ವಾಕರ್ಷಣೆಯ ಶಕ್ತಿ ಅಂತ ಒಂದು ಮಾತಾಡ್ತೀವಲ್ಲ ನಾವು, ತನ್ನ ಕಡೆಗೆ ಸೆಳೆಯೋದು, ಹೆವಿಯಾಗಿ ಹೇಳ್ಕೊಳ್ಳೋದು, ಇದಕ್ಕೆ ಗುರು ಅಂತಾರೆ. ಓಕೆ, ಇವಾಗ ಭೂಮಿಯಲ್ಲಿ ಪುಲ್ ಮಾಡೋದು. ಗುರುತ್ವಾಕರ್ಷಣೆ ಹಾ, ಇದೆಯಲ್ಲ, ಆ ಥರ. ಅದಕ್ಕೆ ತನ್ನ ಕಡೆ ಎಲ್ಲವನ್ನೂ ಸೆಳೆದುಕೊಳ್ತಲ್ವಾ. ಗುರು ಕೂಡ ಏನ್ ಮಾಡ್ತಾನೆ, ತನ್ನ ಶಿಷ್ಯರನ್ನ ಅಥವಾ ಯಾರೋ ಅಂತ ಹತ್ರ ಬರ್ತಾರಲ್ಲ ಅವರನ್ನ ತನ್ನ ಕಡೆ ಸೆಳೆದುಕೊಳ್ತಾನೆ. ಆ ಒಂದು ಕೆಪಾಸಿಟಿ ಇರುತ್ತೆ, ಯಾಕಂದ್ರೆ ಅವ್ರ ಹತ್ರ ಜ್ಞಾನ ಇರುತ್ತೆ, ಸಚ್ಚಾರಿತ್ರ್ಯ ಇರುತ್ತೆ, ಸತ್ಕರ್ಮ ಮಾಡೋರಾಗ್ತಾರೆ, ತಮ್ಮ ಕಾಯಕವನ್ನ ಪಾಲಿಸೋರಾಗ್ತಾರೆ. ಅಂಥವ್ರಿಗೇನೋ ಗುರು ಅಂತ ಹೇಳ್ತೀವಿ ಅಂತ ತುಂಬಾ ಜನ ನಮ್ಗೆ ಸಿಗ್ತಾರೆ, ಹೌದಲ್ವಾ. ಸೊ ಯಾರು ಈ ಕೆಲಸ ಮಾಡ್ತಾರೋ, ಯಾರು ನಿಮ್ಗೆ ಕತ್ತಲೆಯಿಂದ ತೆಗೆದು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೋ ಅವ್ರಿಗೆ ಗುರು ಅಂತಾರೆ, ಹೌದಲ್ವಾ. ಈಗ ತಾಯಿಯ ಮೊದಲು ಗುರು ಅಂತ ಯಾಕಂತ ಹೇಳ್ತೀವಿ ಗೊತ್ತಾ? ಯಾಕಂದ್ರೆ ಮನೆಯಲ್ಲಿ ಚಿಕ್ಕವರಿದ್ದಾಗ ನಮಗೆ ನಡಿಯಕ್ಕೆ ಕೂಡ ಬರ್ತಾ ಇರ್ಲಿಲ್ಲ. ನಾವು ಫಸ್ಟ್ ನಡಿಬೇಕಾದ್ರೆ ನಾವು ಬೂತಾ ಹೋಗ್ತಿರ್ತೀವಿ, ನಮ್ಗೆ ಕೈಯನ್ನ ಹಿಡಿದ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಬಿಟ್ಟು ನಡೆಯೋಕೆ ಕಳಿಸ್ತಾರೆ ತಾಯಿ ತಂದೆ. ಅದಕ್ಕೆ ಅವರೇ ನಮ್ಮ ಮೊದಲು ಗುರುಗಳು, ತಾಯಿ ತಂದೆಗಳು. ಸ್ವಲ್ಪ ನಾವು ನಡೆದ ಮೇಲೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ವಲ್ಪ ಮಾತಾಡಕ್ ಕಲಿಸ್ತಾರೆ ತಂದೆ ತಾಯಿ ಅಥವಾ ಅಕ್ಕಪಕ್ಕ ನಮ್ ಯಾರು ಇರ್ತಾರೆ, ಅಜ್ಜಿ ಅಜ್ಜ. ಆಮೇಲೆ ದೊಡ್ಡವರಾದ್ಮೇಲೆ ಶಾಲೆಯಲ್ಲಿ ಹೋಗ್ತೀವಿ, ಅಲ್ಲಿ ಗುರುಗಳು ಸಿಗ್ತಾರೆ. ಸೊ ಹಂತದಲ್ಲೂ ನಮಗೆ ಬೇರೆ ಬೇರೆ ಗುರು ಸಿಗ್ತಾರೆ. ಅದೇ ರೀತಿ ಒಂದು ಲೆವೆಲ್ ಅಲ್ಲಿ ಬರ್ತೀವಿ ನಾವು ಜೀವನದಲ್ಲಿ. ಆವಾಗ ಈ ಜೀವನದ ಸತ್ಯ ಏನು, ನಾನ್ ಯಾರು, ನಾನು ಇಲ್ಲಿ ಯಾಕಿದ್ದೀನಿ, ಈ ಪ್ರಪಂಚ ಇಲ್ಲಿ ಯಾಕಿದೆ, ಹೀಗೆ ಹಾಕಿದೆ, ನಾನು ಹೀಗೆ ಹಾಕಿದ್ದೀನಿ, ನಾನು ಇಲ್ಲಿ ಯಾಕೆ ಹುಟ್ಟಿದ್ದೆ, ಅಲ್ಲಿ ಯಾಕೆ ಹುಟ್ಟಿಲ್ಲ, ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು, ನನ್ನ ಉದ್ದೇಶ ಏನು, ಪರ್ಪಸ್ ಏನು, ಇದನ್ನೆಲ್ಲ ಪ್ರಶ್ನೆಗಳು ಬರೋದು ಸರ್ವಸಾಮಾನ್ಯ. ಬಂದಿಲ್ಲ ಅಂದ್ರೆ ಅಂತವ್ರಿಗೆ ಏನ್ ಮಾಡಕ್ಕಾಗಲ್ಲ, ಬರೋದು ತುಂಬಾ ಸರ್ವಸಾಮಾನ್ಯ, ಬರಲೇಬೇಕು. ಮನುಷ್ಯ ಇಲ್ಲಾಂದ್ರೆ ಮನುಷ್ಯ ಮತ್ತೆ ಪ್ರಾಣಿಯಲ್ಲಿ ಏನ್ ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ಈ ರೀತಿಯ ಪ್ರಶ್ನೆಗಳು ಬಂದಾಗ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಮ್ಗೆ ಯಾರಾದ್ರೂ ಒಂದು ಸಹಾಯ ಬೇಕು. ಯಾರು ಈ ಮಾರ್ಗದಲ್ಲಿ ಆಲ್ರೆಡಿ ನಡೆದಿದ್ದಾರಲ್ವ ಅವ್ರ ಸಹಾಯ ಬೇಕು ನಮಗೆ, ಅದರಲ್ಲಿ ಎರಡನೇ ಇದು ಇಲ್ಲ. ಆದ್ರೆ ಈಗೇನಾಗಿದೆ ಅಂದ್ರೆ ಗುರುಗಳ ಕೆಲಸ ಪ್ರಕಾಶವನ್ನ, ಆ ಮಾರ್ಗವನ್ನ ತೋರಿಸೋದು ಬಿಟ್ಬಿಟ್ಟು ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಜಾಸ್ತಿ ಆಗಿದ್ದಾರೆ. ನನ್ನ ಪ್ರಕಾರ ಅಂತೂ ಇದು ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಅದು ಯಾವ ರೀತಿ ಇನ್ಫ್ಲುಯೆನ್ಸರ್ ಸಿಗ್ತಾರಲ್ಲ ನಮಗೆ, ಈ ರೀತಿ ಇನ್ಫ್ಲುಯೆನ್ಸರ್ಸ್ ಗುರುಗಳಾಗಿದ್ದಾರೆ, ಹೌದಲ್ವಾ. ಪಾಪ್ಯುಲಾರಿಟಿ ಕಾಂಟೆಸ್ಟ್ ಆಗ್ಬಿಟ್ಟಿದೆ, ಯಾರ ಹತ್ರ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಸೆಟಪ್ ಹಾಕೋದು, ಅವರು ಇದು ಮಾಡೋದು, ಜಾಸ್ತಿ ಫಾಲೋವರ್ಸ್ ಅನ್ನ ತಗೊಂಡ್ ಬರೋದು, ಅದೇ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಿದೀವಿ ಅಷ್ಟೇ. ಅದ್ರ ಜೊತೆ ನನ್ನ ಪ್ರಾಬ್ಲಮ್ ಇದೆ. ಮತ್ತೆ ಇದು ಎಲ್ಲ ಕಡೆ ಸಿಗ್ತಾರೆ, ಎಲ್ಲಾ ಬಣ್ಣಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿಯೂ ಸಿಗ್ತಾರೆ.